ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ ಆತ್ಮೀಯರೇ. ವಿಶೇಷವಾಗಿ ಧರ್ಮಸ್ಥಳದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾನೆ ಇದೆ. ಆದರೂ ರಿಸಲ್ಟ್ ಮಾತ್ರ ಶೂನ್ಯನೇ ಇದೆ. ಯಾಕಪ್ಪ ಅಂತಂದ್ರೆ ಅಷ್ಟು ಪವರ್ಫುಲ್ ಆಗಿದೆ ಅಲ್ಲಿಯ ಧರ್ಮಸ್ಥಳದ ಈ ಕೊಲೆಗಾರರ ಸಂಘ ಅನ್ಬೋದೇ ನಾವು. ಯಾಕಂದರೆ ಯಾರು ಏನು ಇನ್ನೂ ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಕೊಲೆಗಾರನ ರಕ್ಷಣೆ ಮಾಡೋಕೆ ದೊಡ್ಡ ತಂಡನಲ್ಲಿದೆ. ಅವ್ರು ಯಾರು ಅನ್ನೋದು ಫಿಕ್ಸ್ ಆಗ್ತಾ ಇಲ್ಲ. ವಿರೋಧಗಳು ಏನೋ ಆರೋಪ ಮಾಡ್ತಾ ಇದ್ದಾರೆ, ಇವತ್ತು ಇಲ್ಲ ಇವರೇ ಇದ್ದಾರೆ ಏನೋ ಆರೋಪ ಮಾಡ್ತಾ ಇದ್ದಾರೆ. ಅದು ಪ್ರೂವ್ ಆಗಬೇಕಲ್ಲ. ಪ್ರೂವ್ ಆಗುವಂಥ ಸಂದರ್ಭದಲ್ಲಿ ಏನೇನೋ ಗದ್ದಗಳಾಗ್ತಾ ಇದ್ದಾವೆ. ಸಾಕಷ್ಟು ಇಲ್ಲಿವರೆಗೆ CBI ಆಯಿತು, COD ಆಯಿತು, ಏನೇನು ಎಲ್ಲ ತನಿಖೆಗಳಾದವು. ಅದ್ರ ಕೊನೆಗೆ ಏನು ರಿಸಲ್ಟ ಯಾರೂ ಇಲ್ಲ. ಮತ್ತೇನು ಈ ಆರೋಪ ಮಾಡೋರ ಮೇಲೆ ಮತ್ತೆ ಆರೋಪ ಇಲ್ಲ, ಇವರು ಹೆಸರು ಕೆಡಿಸ್ತಾ ಇದ್ದಾರೆ ಧರ್ಮಸ್ಥಳದ್ದು, ಧರ್ಮದ ಸ್ಥಳ ಅದು. ಅಲ್ಲೇ ಇವರ ಆರೋಪದಿಂದಾಗಿ ಆ ಸ್ಥಳಕ್ಕೆ ಒಂದು ಅಪಕೀರ್ತಿ ಬರಲಿಕ್ಕಂತ ವಾದ ಜಬರ್ದಸ್ತಾಗಿ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಸತ್ತವ್ರ ಬಗ್ಗೆ, ಅಲ್ಲಿ ಜೀವ ಕಳ್ಕೊಂಡವ್ರ ಬಗ್ಗೆ ಕೆಲವೊಬ್ಬರು ಈ ಮಟ್ಟಿಗೆ ಮಾತಾಡ್ತಾರೆ. ಏನು ಒಂದು 3 ಜನ ಹೆಸರು ಹೇಳ್ತಾರೆ. ಒಳ್ಳೆ ಒಂದು 4 ಜನದ್ದು ಸೌಜನ್ಯ, ವೇದವಲ್ಲಿ, ಮುಂದದೆ ಪದ್ಮಲತಾ, ಇಂಥ 4 ಜನರು ಬಿಟ್ಟು ಮತ್ತೆ ಹೆಸರು ಇಲ್ಲಲ್ಲೇ. ಉಳಿದ ಹೆಸರು ಬರ್ತಾನೂ ಇಲ್ಲ. ಅಲ್ಲ ರೀ, ತನಿಖೆ ಮಾಡಿದಾಗ ಗೊತ್ತಾಗೋದಲ್ಲ. ಇದು ತನಿಖೆನ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಪೊಲೀಸರು ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಈಗ SIT ಏನೋ ಪ್ರಯತ್ನ ಮಾಡ್ತೀವಿ, ಏನೋ ತೆಗೆದುಕೊಳ್ಳೋದ ಕ್ಲಿಯರಾಗಿ ಹೊರಗೆ ಬರ್ತಾ ಇಲ್ಲ. ಮಧ್ಯಂತರ ವರದಿ ಗ್ಯಾರಂಟಿ ಏನಿಲ್ಲ ಅದ್ರೊಳಗೆ, ಯಾರಪ್ಪ ಏನಂತೇಳಿ. ಮತ್ತು ಮರಳಿ ಆರೋಪ ಮಾಡಿದವ್ರನ್ನ ಆರೋಪಿಗಳನ್ನಾಗಿ ಮಾಡುವಂಥದ್ದು, ಅಪರಾಧಿಗಳನ್ನು ಮಾಡುವಂಥ ಪ್ರಯತ್ನ ನಡೀಲಿಕ್ಕೆ ರೀ. ಯಾಕೆಂದರೆ ಈಗ ನೀವು ಹಲವು ಸಲ ಚರ್ಚೆ ಮಾಡಿ ಹೇಳಿದ್ದದ. ಚಿನ್ನಯ್ಯ ಅಂದರೆ ಮೊದಲು ಭೀಮ, ಮುಸುಕುದಾರಿ ಭೀಮ ಒಂದು ಹೇಳಿ ಕೊಡ್ತಾರೆ. ಚಿನ್ನಯ್ಯ ನಂತರ ಪೊಲೀಸ್ ಸ್ಟೇಷನ್ ಅಂದರೆ SIT ಹೋದ್ಮೇಲೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ. ಎರಡೂ 183, ಮೊದಲು 163 ಒಳಗಿತ್ತು, ನಂತರದ್ದು 183 ಒಳಗೆ ಆಗಿದ್ದದು. ಎರಡೂ ಅವನಿಗೆ ಕೊಟ್ಟಿದ್ದು. ಒಂದು ಕಡೆ ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡ್ತಾನೆ, ಇನ್ನೊಂದು ಕಡೆ ಈ ತಿಮ್ರೋಡಿ ಅವ್ರ ಮೇಲೆ, ಅವ್ರ ಗೆಳೆಯರ ಮೇಲೆ ಎಲ್ಲ ಆರೋಪ ಮಾಡ್ತಾನೆ. ಇವ್ರು ಮಾಡಿದ್ರಪ್ಪ, ಇವ್ರು ಹೇಳಿದ್ರು ಅದಕ್ಕೆ ಬಂದೆ ಅಂತೇಳಿ. ಆದರೆ ಅವರು ಎರಡೂ ಕಡೆ ಒಂದು ಮಾತ್ರ ಮಾಡೋದ್ರಲ್ಲಿ ಅರ್ಥ ಏನಪ್ಪ ಅಂದರೆ, ಎರಡೂ ಕಡೆ ಎರಡೂ ಮಟ್ಟದಲ್ಲಿ ಹೇಳಿದ್ರು ಅಲ್ಲಿ ನಾ ಏನೋ ಹೋಗ್ಯವಳ, ಏನೋ ಹೋಗಿದ್ದೀನಿ, ಸುಳ್ಳಿನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆ ಘಟನೆಗಳು ಸುಳ್ಳಲ್ಲ. ಆದರೆ ಇದು ಹಿಂದಿದ್ದಂಥವ್ರು ಯಾರು ಅಂದಾಗ ಅವ್ರ ಹೆಸರು ಬೇರೆ ಬೇರೆ ಆಗಲಿಕ್ಕತ್ತವ್ರು. ಇದಕ್ಕೆ ಕಾರಣ ಏನು? ಮೊದಲ ಈಗ 2 ವರ್ಷ ಹಿಂದೆ ಒಂದು ವಿಡಿಯೋ ಮಾಡಿದಾಗೂ ಹೆಗ್ಗಡೆಯವ್ರ ಮೇಲೆ, ಇನ್ನುಳಿದವ್ರ ಮೇಲೆ ಆರೋಪ ಮಾಡಿದರು. ಸ್ವತಃ ವಿಡಿಯೋಗಳು ಈಗಾಗಲೇ ಬಿಡುಗಡೆ ಮಾಡಿದ್ದು. ಆನಂತರ ಇದರಲ್ಲಿ ನಮ್ಮ ವಿಶೇಷವಾಗಿ ಈ ಒಕ್ಕಲಿಗರ ಒಂದು ನಮ್ಮ ಮಠಾಧೀಶರು ನಿರ್ಮಲಾನಂದ ಸ್ವಾಮೀಜಿಯವ್ರ ಹೆಸರು ಬಗ್ಗೆ ಅವ್ರ ಮುಂದೆ ಮಾತಾಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅವೆಲ್ಲವೂ ಸರಿ ಅದಾವೆ. ನಾವು ನಂತರದಲ್ಲಿ ಏನು SIT ಪೊಲೀಸ್ ಸ್ಟೇಷನ್ದಲ್ಲಿ ಹೋಗಿ ಏನು ಸಿಗ್ತಾರೆ ಅಥವಾ SITಗೆ ಸಿಕ್ಕಾಗ ಅಲ್ಲಿ ಬೇರೆ ರೀತಿ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದಕ್ಕೆ ಕಾರಣ ಏನು? ಇದನ್ನು ಹುಡುಕವ್ರು ಯಾರು? SIT ಅಂತ ಹುಡುಕೋದಿಲ್ಲ. SIT ನಾವು ಎನ್ಕ್ವೈರಿ ಮಾಡಿದ್ರೆ ಹಂಗೆ ಹೇಳಿದಾನ ಅಂತ ಹೇಳ್ತಾರೆ ಅವರು. ಮತ್ತು ಹುಡುಕವ್ರು ಇದಕ್ಕೆ ಮತ್ತೊಂದು ತನಿಖೆನಾ? SIT ಮೇಲೆ ಮತ್ತೊಂದು SIT ನೇಮಿಸ್ಬೇಕಾ? ಏನಿತ್ತು ಅರ್ಥ ಅಂತ ಒಟ್ಟಿನಲ್ಲ. ನಿಜವಾಗಿಯೂ ಇವೆಲ್ಲ ಇವತ್ತು ಈ ಕ್ರಿಮಿನಾಲಜಿ ಅಭ್ಯಾಸ ಮಾಡಿದ್ರಿಗೆಲ್ಲ ಅರ್ಥ ಆಗ್ತದೆ. ಇದು ದೊಡ್ಡ ವಿಷಯನಲ್ಲ, ಸಣ್ಣ ಹುಡುಗರಿಗೆ ಅರ್ಥ ಆಗ್ತದೆ ರೀ. ಮೊದಲು ಹಿಂಗೆ ಅಂತ ಈಗ ಹಿಂಗೆ ಯಾಕೆ ಕಲಿಕತ್ತಿದ್ದಾನೆ ಅನ್ನೋದಕ್ಕಾಗಿ. ಇನ್ನು ಈ ರೀತಿ ಇದು ನಡೆದ ತಿಮ್ರೋಡಿ ಅವರನ್ನು ಆರೋಪಿ ಅಪರಾಧಿಯನ್ನಾಗಿ, ಅವ್ರ ಜೊತೆಗಾರನ ಅಪರಾಧಿಯನ್ನಾಗಿ ಮಾಡುವಂಥ ಪ್ರಯತ್ನ ಒಂದು ಕಡೆ ನಡೆದು, ಇನ್ನೊಂದು ಕಡೆ ಇವರು ಹೋರಾಟ ಮಾಡ್ತಾನೆ ಇದ್ದಾರೆ. ಮುಂದೆ ಹೈಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅನ್ನುವಂಥ ಮಾತನಾಡಲಿಕ್ಕಿದ್ದಾರೆ. ಹೋಗುವಂಥ ಪ್ರಯತ್ನ ನಡೆಸಿದ್ದಾರೆ. ಮತ್ತು ಹೋಗಿದ್ವಾರ ಅದಕ್ಕೆ ಇನ್ನೇನು ಆಗ್ಬೋದು ಮುಂದಿನ. ಇಲ್ಲೇ ಯಾಕೆಂತಂದರೆ ಇವೆಲ್ಲ ಇಷ್ಟರೊಳಗೆ ಕಳೆದ 15-20 ವರ್ಷ ಆಯ್ತು ಬಿಡ್ರಿ. 13 ವರ್ಷದಿಂದ ತಿನ್ನೋಡಿಯವ್ರು ಹೋರಾಟ ಮಾಡ್ತಾ ಇದ್ದಾರೆ. 1 ಇಂಚು ಸರಿದಾಡಿಲ್ಲ ಅದು. ಹೌದು ಬಿಡಪ್ಪ, ಸತ್ಯ ಸಮೀಪದ ಅಂತೇಳಿ ಇವ್ರು ಆರೋಪ ಮಾಡ್ತಾನೆ ಇದ್ದಾರೆ. ಆದರೆ ಆಗ್ತಾಯಿಲ್ಲ. ಇವ್ರಿಗಿಂತಲೂ ಅತ್ಯಂತ ಏನಪ್ಪ ಅದು ಖರಾರುವಕ್ಕಾಗಿ ಡಾಕ್ಯುಮೆಂಟ್ರಿ ಒಂದು ಎವಿಡೆನ್ಸ್ ಅಂತ ತೆಗೆದುಕೊಂಡ ಈ ಭೂಮಿ ಹಗರಣ ಬಗ್ಗೆ ಬೆನ್ನತ್ತಿದವ್ರಿಗೂ ಸಹಿತ ಏನೂ ಯಶಸ್ಸು ಸಿಗ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಡೇಟ್ ಮೇಲೆ ಡೇಟ್ ಮುಂದೆ ಹೋಗ್ತಾ ಇದೆ. ಸ್ಟೇ ತಗೋತಾನೆ ಹೋಗ್ತಾ ಇದ್ದಾರೆ ಅವ್ರು. ಅಂದ್ರೆ ಇನ್ನೂ ಅದು ಸಿಗ್ತದನ ಅಂದ್ರೆ ಇವೆರಡೂ ಕಡೆ ಸಿಗ್ಬೋದಾ ಉತ್ತರ ಅಂತೇಳಿ. ಆದ್ರೆ ಎರಡೂ ಕಡೆ ನಡೆದು ಸುಳ್ಳಲ್ಲ. ಅದ್ರ ಜೊತೆ ಇನ್ನೊಂದು ಅದ, ಬಡ್ಡಿ ಆಡೋದು ಯಾವ ಪ್ರಮಾಣದಲ್ಲೇ ಅದು ನಿಮಗೆ ಗೊತ್ತದ. ಈಗಾಗಲೇ ಅನೇಕ ದಿವಾಳಿ ಎತ್ತಿದ್ದು, ಸಾಲ ತೊಗೊಂಡಿದ್ದು, ಮಾಡಿದ್ದು, ದುಡ್ಡು ಹೆಂಗೆ ಹರ್ಕೊಳ್ತಾರೆ, ಏನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಆರೋಪ ಮಾಡಿದ್ದಾರೆ. ಆದರೆ ಅದ್ರ ತನಿಖೆನೂ ಆಗ್ತಾ ಇಲ್ಲ. ಯಾಕಂತೇಳಿ ಮತ್ತು ಇನ್ನೊಂದು ಎಜುಕೇಷನ್ ಬದಲಾಗಿ ಅದವ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಅಲ್ಲಿ ಏಕಾಏಕಿ ಒಂದೇ ದಿನದಲ್ಲಿ 73 ಜನ ಸಾಯ್ತಾರ,
ಅವ್ರದ್ದು ಏನಪ್ಪ ಶರೀರಗಳನ್ನ ಅದಕ್ಕೆಲ್ಲ ಮಣ್ಣು ಮಾಡಿಬಿಡ್ತಾರೆ ಒಂದು ದಿನದಲ್ಲೇ ಅವ್ರು ಯಾರು ಸಂಬಂಧಿಸಿದವರು ಏನು ಅಂತ ಇಂಥ ಹಲವು ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವ್ರು ಯಾರಪ್ಪ, ಯಾರು ಹೆಣಗಳು, ಅವು ಎಲ್ಲಿ ಸಾವಾಗಿರ್ಬೋದು, ಅಪರಿಚಿತ ಸಾವುಗಳಾಗಿರ್ಬೋದು, ಅವು ಯಾರು ಏನು ಇವತ್ತಿಗೆ ಉತ್ತರ ಸಿಗ್ತಾ ಇಲ್ಲ. ಅವ್ರು ಎಲ್ಲಿಂದ ಬಂದರು, ಹೆಂಗೆ ಬಂದರು, ಯಾಕೆ ಬಂದರು, ಅವ್ರು ಡಾಕ್ಯುಮೆಂಟ್ಸ್ ಇಲ್ಲ. ಅದು ಹೆಂಗೆ ನೀ ಸಾಧ್ಯದ? ಯಾಕಂದ್ರೆ ಒಂದು ಇವತ್ತು ನಿಮಗೆ ಗೊತ್ತದ, ಒಬ್ಬ ಯಾವುದೋ ನೀವು ಇವತ್ತು ಲಾಲ್ಜ್ಗೆ ಹೋಗ್ರಿ, ಎಲ್ಲಿ ಹೋಗ್ರಿ, ಹೋದ ತಕ್ಷಣ ನಿಮ್ದು ID ಕಾರ್ಡ್ ಕೇಳ್ತಾರೆ, ನಿಮ್ದು ಮತ್ತೊಂದು ಕೇಳ್ತಾರೆ, ನೀವು ಯಾವ್ಯಾವ ಎಲ್ಲವರು ಏನು ಎಂತು ಅಂತೇಳಿ, ಅದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ ಅಂತ ಹೇಳ್ತಾರೆ, ನಿಮ್ಮ ಸಂಬಂಧಿಕರು. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ ಇದ್ದಾಗ ಅವ್ರು ಯಾರು ಅನ್ನೋದು ಗೊತ್ತಿಲ್ಲದ ಒಂದೇ ದಿನದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಅವುಗಳ ಹೆಣಗಳನ್ನು ಹೂಳಿದ್ದು ಅದಾವ, ಇವು ಆಗಿದ್ದು ಅಂತ ಅವ್ರು ಸ್ವತಃ ಹೇಳ್ಕೊಳ್ತಾ ಇದ್ದಾರೆ. ಅದು ಸ್ವತಃ ಈಗಾಗಲೇ ಒಪ್ಕೊಂಡಿದ್ದಾರೋ ಹೌದು. ಅಂದ್ರೆ ಇವೆಲ್ಲ ಇಷ್ಟೆಲ್ಲ ನಡೆದರೂ ಸಹಿತ ಇಲ್ಲೇನು ನಡೆದೇ ಇಲ್ಲ ಅನ್ನುವಂಗೆ. ಆದರೆ ಮತ್ತು ಈ ಒಂದು ಗೋಧಿ ಮೀಡಿಯಾ ಅನ್ರಿ ಅಥವಾ ಅಲ್ಲಿ ಧರ್ಮಸ್ಥಳದ ಪರ ಇದ್ದಂಥವರ ಮೀಡಿಯಾ ಅನ್ರಿ, ಅವ್ರನ್ನ ಇವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ರೀ ಅದೇನಿಲ್ಲ, ಹೆಸರು ಕೆಡಿಸ್ತಾ ಇದ್ದಾರೆ, ನಗರ ನಕ್ಸಲೈಟ್ಸ್ ಅದಾರು ಅಂದರೆ. ಅದು ನೋಡೋದು ಹಲವು ಸಲ ಚರ್ಚೆನೂ ಮಾಡಿದ್ವಿ. ಅದು ನಗರ ನಕ್ಸಲೈಟ್ಸ್ ಯಾರೂ ಇಲ್ಲರಪ್ಪ ಅದರಲ್ಲ, ಏನೋ ಕಮ್ಯುನಿಸ್ಟ್ ಪಾರ್ಟಿ ಸಂಬಂಧಿಸಿದ ಒಂದಿಬ್ಬರು ಇರ್ಬೋದು, ಪದ್ಮಲತಾಗೆ ಸಂಬಂಧಿಸಿದಂಗೆ. ಬಟ್ ಉಳಿದವರಲ್ಲಿ ಯಾರು ಅಂಥವ್ರು ಇಲ್ಲ. ಅದು ಮತ್ತು ಕಮ್ಯುನಿಸ್ಟ್ ಇದ್ದಾರೋ, ನಕ್ಸಲೈಟ್ಸ್ ಅಲ್ಲ. ಇರಲಿ ಅದನ್ನ ಒಪ್ಪಿಕೊಳ್ಳೋಣ ಮಾತನ್ನು. ಬಟ್ ಇಲ್ಲಿದ್ದವ್ರು ಯಾರು? ಮತ್ತು ಕೆಲವು ಪೂಜಾರಿಗಳು ಇದ್ದಾರೆ ಅದ್ರೊಳಗೆ ಆರೋಪ ಮಾಡೋರಲ್ಲೇ. ಗುಡಿ ಪೂಜಾರಿಗಳು, ಮಂಜುನಾಥನ ಪೂಜಾರಿಗಳಿದ್ದಾರೆ, ವಿಷ್ಣು ಭಟ್ ಅಂತೇಳಿ ವಿಷ್ಣು ಶರ್ಮಾ ಭಟ್ ಅಂತೇಳಿ ಬರ್ತಾರೆ ಅವರು ತಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಿಂಗೆ ಅನೇಕರು ಕೊಡ್ತಾ ಇದ್ದಾರೆ. ಅವನ್ನೆಲ್ಲನೂ ಒಂದು ಏನು ಟಾರ್ಗೆಟ್ ಮಾಡಿ ಆದಷ್ಟು ಕೇಸನ್ನು ಮುಂದೆ ಪ್ರೊಲಾಂಗ್ ಮಾಡೋದು, ಮುಚ್ಚೋದು ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಎನ್ಕ್ವೈರಿ ಯಾವಾಗ ಆಗೋದು ಅಂತ. ಈಗಂತೂ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿ ಅವರಿಗೆ ಟಗ್ ಆಫ್ ವಾರ್ ನಡೆದುಬಿಟ್ಟದ. ಅಡ್ಮಿನಿಸ್ಟ್ರೇಷನ್ ಮೇಲೆ ಹಿಡಿತೂ ಇಲ್ಲ, ಏನಿಲ್ಲ ಅಂತೇಳಿ ಈಗ ಆರೋಪಗಳು ಬರ್ತಾ ಇದ್ದಾವೆ. ಮತ್ತು ಆರೋಪ ಅಲ್ಲ, ಸತ್ಯ ಕನಿ ಕಾಣ್ತಾ ಇದೆ. ಅವ್ರು ತಮ್ಮ ಕುರ್ಚಿ ರಕ್ಷಣೆ ಒಳಗೆ ಈ ಎಲ್ಲ ಒಂದು ಏನು ಅಧ್ವಾನಗಳಾಗಿದ್ದಾವೆ ಈ ಕ್ಷೇತ್ರದಲ್ಲಿ, ಅದ್ರ ಬಗ್ಗೆ ಇಲ್ಲ. ಅದೇ ಮತ್ತು ಇವರು ತಮ್ಮ ವಾದವನ್ನು ಮುಂದುವರ್ಸ್ಕೊಂಡು ಹೊರಟಿದ್ದಾರೆ. ಕೆಲವೊಂದು 3-4 ಮೀಡಿಯಾಗಳು, ದೊಡ್ಡ ಮೀಡಿಯಾಗಳು, ಇಲ್ಲ ರೀ ಇದು ತಾವಾಗಿ ಮಾಡ್ಕೊಂಡಂಥದ್ದು, ಇದರಲ್ಲಿ ಏನು ಅಂಥದ್ದಿಲ್ಲ, ಹೆಸರು ಗಳಿಸ್ತಾ ಇದ್ದಾರೆ, ಇದೆಲ್ಲ ನಕ್ಸಲೈಟ್ಸ್ ಇದ್ದಾರೆ, ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಮತ್ತು ಅದು ಕೇವಲ ಚಿನ್ನೈನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರು ಉಳಿದ್ರ ಬಗ್ಗೆ ಅಲ್ಲ. ಬುರುಡೆ ಗ್ಯಾಂಗು ಅಂತ ಹೊರಟಿದ್ದಾರೆ. ಇಷ್ಟೆಲ್ಲ ಘಟನೆ ಆಗಿವೆ, ಇದ್ರ ಬಗ್ಗೆ ಇಲ್ಲರಿ. ಸಾಕಷ್ಟು ಆಗ್ತಾವಲ್ಲ ರೀ ಕರ್ನಾಟಕ ತುಂಬ, ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ತೀರಿ ನೀವು ಅಂತ ಕೇಳ್ತಾರೆ. ಮತ್ತು ಎಷ್ಟು ಅತ್ಯಾಚಾರ ಆಗೋದಿಲ್ಲಪ್ಪ ಕರ್ನಾಟಕದಲ್ಲೇ ಅಂದ್ರೆ ಅದನ್ನು ತೀರಿಸಿ ಹೊಡೆದು ಬಿಡುವಂಥ ಮಾತಂತ. ಅದಕ್ಕೆ ಕರ್ನಾಟಕದಲ್ಲಿ ಆಗುವ ಅತ್ಯಾಚಾರ ಆಗಲಿ, ಕೊಲೆ ಆಗಲಿ ಅಂತಂದು ಧರ್ಮಸ್ಥಳ ಹೋಲಿಕೆ ಮಾಡಿ ಹಂಗೆಲ್ಲ ನಡೀತಾವೆ ರೀ ಕಾಮನ್ನಾಗೆ ಹಂಗೆ ಮಾತಾಡುವಂಥ ಮೀಡಿಯಾಗಳು ಸಹಿತ ಹೇಳಿದಾವೆ. ಹೀಗಾಗಿ ಇವತ್ತು ಯೂಟ್ಯೂಬರ್ಸ್ಗಳು ನಿಜವಾಗಿಯೂ ಇವತ್ತು ಏನಾದರೂ ಸ್ವಲ್ಪ ಧರ್ಮಸ್ಥಳದ ಇವೇನು ಹತ್ಯಾಕಾಂಡಗಳು, ಅತ್ಯಾಚಾರ ಕಾಂಡಗಳದಾವಲ್ಲ, ಇವೇನಾದರೂ ಸ್ವಲ್ಪ ಚರ್ಚೆ ಆಗ್ತಿದ್ರೆ ಯೂಟ್ಯೂಬರ್ಗಳ ಸತತ ಪ್ರಯತ್ನದಿಂದಾಗಿ, ಅವರ ಪ್ರಯತ್ನದಾಗೆ ಇವತ್ತು ಅವ್ರು ಸ್ವಲ್ಪ ಜೀವಂತಿಗೆ ಏನು ಪಡೆದ ವಿನಃ ಇಲ್ಲ ಇಷ್ಟೊತ್ತಿಗೆ ಮುಚ್ಚಿ ಹೋಗ್ತಿತ್ತು ಏನೋ. ಯಾಕಂದರೆ ಇತ್ತೀಚೆಗೆ ನಿಮಗೆ ಗೊತ್ತದ, ಯಾಕಪ್ಪ ಅಂತಂದ್ರೆ ಯಾವುದೇ ಸ್ಟ್ರೈಕ್ ಆಗಲಿ, ಏನೂ ಆಗಲಿ, ಹೋರಾಟಗಳಾಗಲಿ, ಅವುಗಳನ್ನ ಆದಷ್ಟು ಕೋರ್ಟ್ ಮ್ಯಾಟರ್ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ಕರ್ಬ್ ಮಾಡುವಂಥ, ಹಿಡಿತಕ್ಕೆ ತರುವಂಥ ಪ್ರಯತ್ನಗಳು ನಡೀತಾ ಇರ್ತಾವೆ. ಹೀಗಾಗಿ ಈ ಕೇಸು ಏನಾಗಬಹುದು ಎಲ್ಲ ಕೇಸುಗಳು ಅನ್ನುವಂಥ ಭಯನೂ ಇತ್ತೀಚೆಗೆ ಕಾಣಲಿಕ್ಕೆ ಶುರುವಾಗಿಬಿಟ್ಟು ಅದು ಸಾಮಾನ್ಯವಾಗಿ. ಅದಕ್ಕಾಗಿಯೇ ಇವತ್ತು ಜನಸಾಮಾನ್ಯರು ಕೂಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಹರಿಸ್ಬೇಕಪ್ಪ ಅಂತ ಇದ್ದಾರೆ. ಅದೇ ಕಾಲಕ್ಕೆ ಹೆಣ್ಮಕ್ಳು ಎದ್ದು ನಿಂತಿದ್ದಾರೆ. ಇವತ್ತು ಈ ಎಲ್ಲರ ಒಂದು ಪ್ರಯತ್ನದಿಂದ ಏನೋ ಒಂದು ಒಳ್ಳೇದು ಬರ್ಬೋದು ಅಂತ ಹೋಪ್ಸಿದ್ದು. ಮತ್ತು ಅದೇ ಕಾಲಕ್ಕೆ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾರೆ, ಕರೆದು ಮಾತಾಡಿಸ್ತಾ ಇದ್ದಾರೆ, ಇದೆಲ್ಲರೂ ಕೂಡ ಹೋರಾಟ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದನ್ನೆಲ್ಲ ಗಮನಿಸಿದಾಗ ನಾವು ಇಲ್ಲಿ ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಇದು ಸುಲಭವಾಗಿ ಇದೇನೋ ಮುಚ್ಚೋದಿಲ್ಲ ಅನ್ನಿಸ್ತದೆ. ಬಟ್ ಆದರೂ ಪ್ರಯತ್ನ ಮಾತ್ರ ಮ್ಯಾಕ್ಸಿಮಮ್ ಮಾಡೋದ, ಏನು ಮಾಡಿ ಮುಚ್ಚಿ ಹಾಕ್ಬೇಕಂತೇಳಿ. ಬಟ್ ಇದು ಮುಗಿಸ್ತದನ ಅನ್ನೋಂಥ ಪ್ರಶ್ನೆ ಇವತ್ತು ಎಲ್ಲರ ಮುಂದದ. ಆದರೂ ಹೋರಾಟಗಾರರು ಮಾತ್ರ ತಮ್ಮ ಹೋರಾಟವನ್ನು ನಿಲ್ಲಿಸಿಲ್ಲ, ತಾವು ಮುಂದುವರೆಸ್ತಾ ಇದ್ದಾರೆ. ಮೋಸ್ಟ್ಲಿ ಈ ಹೋರಾಟ ನಿಲ್ಲಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ಅದ. ನೋಡು ನಿಲ್ಲಾಗ್ತದೆ. ಯಾಕಂದರೆ ಚಿನ್ನೋಡಿ ಆಗಿರ್ಬೋದು, ಮಟ್ಟೆಲ್ಲವರು ಆಗಿರ್ಬೋದು, ಇನ್ನುಳಿದ ಕೆಲವೊಬ್ಬರು ಹೋರಾಟಗಾರರು ಇರ್ಬೋದು, ಅವ್ರು ಮಾತ್ರ ನಿರಂತರವಾಗಿ ತಮ್ಮ ಧ್ವನಿಯನ್ನು ಎತ್ತಾ ಇದ್ದಾರೆ. ಹೀಗಾಗಿ ಧರ್ಮಸ್ಥಳದ ಈ ಒಂದು ಹತ್ಯಾಕಾಂಡ, ಅನಾಚಾರಗಳ ಒಂದು ಏನು ಚರ್ಚೆ ಹಂಗೆ ಮುಂದುವರಿತಾ ಇದೆ. ಇನ್ನು ನೋಡೋಣ ಮತ್ತು ಮುಂದಿನ ವರ್ಷದಲ್ಲಿ ಜನವರಿಯಲ್ಲಿ ಏನೋ ಮೀಟಿಂಗ್ ಕರೀತಾ ಇದ್ದಾರೆ ಅಂದರೆ ಬಂದು ಹೊಸ ವರ್ಷದಲ್ಲೂ ಇದು ನಿಲ್ಲುವುದಿಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಆಗ್ತದೆ. ಏನೋ ಆಗಲಿ ಸತ್ಯ ಹೊರಗೆ ಬರಲಿ, ತಪ್ಪಿದ ಶಿಕ್ಷೆ ಆಗಿರೋದು ಎಲ್ಲರ ಹಂಬಲ. ಏನಂತೀರಿ ನೀವು? ನಾವು ಹೇಳೋದು ಸರಿ ಇದ್ರೆ ತಪ್ಪಿದ್ರು, ಸರಿ ತಪ್ಪಲ್ಲಿ ಲೈಕರ್ ಮಾಡಿ ಡಿಸ್ಲೈಕ್ ಮಾಡಿ ಒಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ, ಧರ್ಮಸ್ಥಳ ಚರ್ಚೆ ಮಾಡ್ತಾ ಇರಿ ಅಂತ ಹೇಳ್ತಾ, ಇದು H16 ಅರ್ಥಾತ್ ಹೇ ಸೀತಾರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.